ಬ್ಯಾನ್ ಆಯ್ತಲ್ಲ ಅದ್ರಲ್ಲಿ ನಮ್ಗೆ ಇವಾಗ ಡೆಲಿವರಿ ಫೀಲ್ಡ್ಗೂ ಬಂದ್ಬಿಟ್ಟಿದ್ದಲ್ಲ ಏನೋ ಎಲ್ಲೋ ಬೋರ್ಡ್ ಮಾಡಿಸ್ಬೇಕಂತ ಅದ್ರ ಬಗ್ಗೆ ಇಲ್ಲ ನೋಡಿ ಸರ್, ಡೆಲಿವರಿ ಅಮೆಝಾನ್ ಆಗಲಿ ಝೊಮ್ಯಾಟೊ ಮಾಡ್ತಿದ್ದಂತ ಇಲ್ಲ ಸರ್. ಸುಮಾರು ಜನ ಇನ್ನೂ ಜಾಸ್ತಿ ಇದೆ. ಅಲ್ಲ ಸರ್, ಈಗ ಮನುಷ್ಯ ಗೆಣಸ್ ಕೀಳೋವರೆಗೂ ನೆಟ್ಟಗಿದ್ದಂತೆ. ಗೆಣಸ್ ಬಿಟ್ಟು ಯಾವತ್ತು ಚಿನ್ನ ವಜ್ರ ಕೈ ಹಾಕಿದ ಭೂಮಿನಲ್ಲಿ ಮನುಷ್ಯ ಭ್ರಷ್ಟ ಆಗ್ಬಿಟ್ಟಂತೆ. ಒಂದು ಲೆವೆಲ್ ಅವ್ರಿಗೂ ಕಮರ್ಷಿಯಲೈಸೇಷನ್ ಓಕೆ. ನಮ್ಮ ಇದೇನು ಸಂವಿಧಾನಿಕವಾಗಿ ವೆಲ್ಫೇರ್ ಇಸ್ ಎ ಸ್ಟೇಟ್ ಆಫ್ ಅಥಾರಿಟಿ ಅಂತ ಹೇಳ್ತಾರೆ. ಏನಕ್ಕೆ ಅಂತಂದ್ರೆ ಸಾಮಾಜಿಕವಾಗಿ ತೆರಿಗೆ ಕಟ್ಟೋದೇನೇನೆ ಅನ್ನ ಇಲ್ದವನ್ಗೆ ಕೆಲಸ ಇಲ್ದವನ್ಗೆ ಕೆಲಸ ಕೊಡಿ ಅಂತ, ಅನ್ನ ಇಲ್ದವನ್ಗೆ ಅನ್ನ ಕೊಡಿ ಅಂತ, ಸೂರು ಇಲ್ದವನ್ಗೆ ಸೂರು ಕೊಡಿ ಅಂತ ಸರ್ಕಾರಗಳ ಕೆಲಸ ಮಾಡ್ತಾ ಇಲ್ಲ. ನಮ್ಮ ತೆರಿಗೆಯಿಂದ ಸರ್ಕಾರ ನಡೀತಾ ಇದೆ. ನಮ್ಮ ಹೊಟ್ಟೆ ಮೇಲೆ ಈಗ ನಾವು ಕಳ್ತನ ಮಾಡ್ತಾ ಇದ್ರೆ ನಿಲ್ಸಿದ್ರೆ ಪರವಾಗಿಲ್ಲ. ಈಗ ನಾವು ಗಾಡಿಗಳನ್ನ ಓಡಿಸ್ತಾ ಇದ್ರೆ ಅದನ್ನ ಕಿತ್ಕೊಂಡು ನಮ್ಮ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕಿದ್ರೆ ಮೋಸ್ಟ್ಲಿ ಇದೊಂದು ಭ್ರಷ್ಟ ಸರ್ಕಾರ, ಒಂದು ಭ್ರಷ್ಟ ವ್ಯವಸ್ಥೆ, ಒಂದು ಮಾಫಿಯಾಗೆ ಎದುರ್ಕೊಂಡು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಈ ಆಟೋ ಮಾಫಿಯಾ ನಡೆಸ್ತಾ ಇರೋರು ಬೆಂಗಳೂರಲ್ಲಿರೋ ಸೇಟುಗಳು. ಈ ಹವಾಲ ಹಣ ತಗೊಂಬಂದು ಈ ಆಟೋಗಳಿಗೆ ಫೈನಾನ್ಸ್ಗಳನ್ನ ಕೊಟ್ಟು ಕಂಪನಿಗಳ ಕೈಲಿ ಆಟೋಗಳನ್ನ ಮಾರಾಟ ಮಾಡಿಸಿ ಆಟೋ ಕೈಯಲ್ಲಿ, ಆಮೇಲೆ 1,67,000 ಆಟೋ ಬಿಟ್ಟು 20 ಲಕ್ಷ ಆಟೋ ಇದ್ಮೇಲೆ ಇದನ್ನ ಹೆಂಗ್ ರಿಜಿಸ್ಟ್ರೇಷನ್ ಮಾಡಿದ್ರಿ? ಏನ್ ಡೂಪ್ಲಿಕೇಟ್ ರಿಜಿಸ್ಟ್ರೇಷನ್ ಮಾಡಿದೀರಾ? ಯಾವ ನಂಬರ್ ಅಲ್ಲಿ ಮಾಡಿದೀರಾ? ಆಮೇಲೆ ಆಟೋಗಳ ತಪಾಸಣೆ ಯಾಕಾಗಿಲ್ಲ? ನಾನು ವಿಡಿಯೋ ಮಾಡಿದ್ಮೇಲೆ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡು ತಪಾಸಣೆ ಮಾಡ್ತಾ ಇದ್ದೆ. ಅದಕ್ಕೆ ಮುಂಚೆ ಕಲೆಕ್ಷನ್ ಮಾಡ್ಕೊಂತ ಇದ್ರಾ? ತಿಂಗಳು 100 ಕೋಟಿ ಕಲೆಕ್ಷನ್ ಬರ್ತಾ ಇದೆ ಅಂತೆ, ನಿಜಾನಾ? 500 ರೂಪಾಯಿ ಆಟೋ, ಪ್ರತಿಯೊಂದು ಆಟೋ 20 ಲಕ್ಷ ಆಟೋ, ಪ್ರತಿಯೊಂದು ಆಟೋ 500 ರೂಪಾಯಿ ಅನಧಿಕೃತವಾಗಿ ಕಲೆಕ್ಷನ್ ಮಾಡ್ತಾ ಇದ್ರು ಅಂತ ವಿಚಾರ ಇದೆ. ಇದು ಸಿಬಿಐಗೆ ತಿಳಿಸ್ಬೇಕು. ಈ ರೀತಿ ಮಾಫಿಯಾಗಳನ್ನ ಮಾಡ್ಕೊಂಡು ಅಂದ್ರೆ 500 ರೂಪಾಯಿ ಒಂದು ಆಟೋ ಅಂದ್ರೆ 20 ಲಕ್ಷ ಆಟೋಗೆ 100 ಕೋಟಿ ರೂಪಾಯಿ ಆಯ್ತು. ಅಂದ್ರೆ 100 ಕೋಟಿ ರೂಪಾಯಿ ಕಲೆಕ್ಟ್ ಆಗ್ತಾ ಇದೆಯಾ? ಇದು ಪ್ರಶ್ನೆ, ನಾನು ಕೇಳಿದ ಪ್ರಶ್ನೆ. ಇದು ಸುಳ್ಳ ನಿಜನ ತನಿಖೆಯಿಂದ ಗೊತ್ತಾಗ್ಬೇಕು. RTOಗೆ, ಟ್ರಾಫಿಕ್ ಅವ್ರಿಗೆ, ಸರ್ಕಾರಕ್ಕೆ ಅನಧಿಕೃತವಾಗಿ ಈ ಆಟೋಗಳಿಂದ ತಿಂಗಳಿಗೆ 100 ಕೋಟಿ ಹೋಗ್ತಾ ಇತ್ತು. ಪ್ರತಿಯೊಬ್ಬ ಆಟೋನು 500 ರೂಪಾಯಿ ಸುಂಕ ಕಟ್ತಾ ಇದ್ದ. ಅಂದ್ರೆ ಈ ಮಾಫಿಯಾ ಸುಂಕ ಕಟ್ತಾ ಇದ್ದ ಅಂತ ವಿಚಾರ ಇದೆ. ತನಿಖೆ ಮಾಡ್ಲಿ. ಈಗ ವೈಟ್ ಬೋರ್ಡ್ ಇಟ್ಕೊಂಡಿರೋದು ದೊಡ್ಡ ಅಪರಾಧ, ನೇಣಾಕೊಂಡ್ಬಿಟ್ರು. ಈಗ ಅದನ್ನ ವೈಟ್ ಬೋರ್ಡ್ ದಂಧೆ, ವೈಟ್ ಬೋರ್ಡ್ ಬಿಸ್ನೆಸ್ಗೆ ಇವ್ರು ನೇಣಾಕ್ಬಿಟ್ಟಿದ್ದಾರೆ. ಈಗ ಅದನ್ನ ಅಷ್ಟು ನಿಕೃಷ್ಟ ಕಾಣದ ಮೇಲೆ ಈ ಮಾಫಿಯಾನ ತನಿಖೆ ಮಾಡ್ಬೇಕಲ್ವಾ? ಸರ್, ಈಗ ಇವ್ರ ವಿರುದ್ಧವಾಗಿ ಏನಾದ್ರು ಮಾತಾಡಂಗಿಲ್ಲ ಇಲ್ಲ. ಈಗ ನಾವೇ ಕೆಲವೊಂದು ವಿಡಿಯೋಸ್ ನ ಮಾಡಿರ್ತೀವಿ, ನಮ್ಗೆ ಬೈಕ್ ಟ್ಯಾಕ್ಸಿ ಬೇಕು, ಸುಮಾರು ಜನ ಇದಕ್ಕೆ ಜೀವನ ಮಾಡ್ತಿದ್ದಾರೆ ಅಂತ. ಸೊ ಅವರು ಮಾತಾಡೋದೇನಪ್ಪಾ ಅಂದ್ರೆ ಇವರು ಕಂಪ್ನಿ ಹತ್ರ ದುಡ್ಡು ತಗೊಂಡ್ಬಿಟ್ಟಿದ್ದಾರೆ. ಸೊ ಈಗ ನೀವು ವಿಡಿಯೋ ಮಾಡಿದ್ಮೇಲೆ ನಿಮ್ಮ ಮೇಲೆ ಅಂತ ಸುಮಾರು ವಿಡಿಯೋಗಳಂತೂ ಇತ್ತೀಚೆಗೆ ನಾವು ನೋಡ್ತಾನೆ ಇದ್ವಿ. ಸೊ ಇವ್ರಿಗೆ ಏನ್ ಸರ್ ಅಂದ್ರೆ ಲೈಕ್ ಯಾವ ತರ ಇವ್ರನ್ನ ಹೇಗೆ ಇದು ಮಾಡ್ಬೇಕು? ಮಾಡ್ಕೊಳ್ಳಿ ಬಿಡಿ. ಈಗ ಮಾಡ್ಕೊಂಡು 1.4 ಕೋಟಿ ಜನಸಂಖ್ಯೆ ಇದೆ. ಜನ ನಮ್ಮನ್ನ ಮೆಚ್ಕೊಂಡಿದ್ದಾರೆ. ಈ ಯಾರೋ ಪಾನ್ ಪರಗ ಹಾಕೊಂಡು ಸಿಗರೇಟ್ ಹೊಡ್ಕೊಂಡು ಅನ್ಎಜುಕೇಟೆಡ್ ಫೆಲೋಸು, ಗೂಂಡಾಸು ನನಗೆ ಸರ್ಟಿಫಿಕೇಟ್ ಕೊಡ್ತಾರೆ ಅಂತಂದ್ರೆ ಐ ಆಮ್ ಲೀಸ್ಟ್ ಬಾದರ್ಡ್. ಈ ಗೂಂಡಾಗಳನ್ನ ಮಟ್ಟ ಹಾಕಕ್ಕೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಶ್ರೀಮಂತ್ ಕುಮಾರ್ ಅವನೇ, 130 ಪೊಲೀಸ್ ಸ್ಟೇಷನ್ ಅವೇ, 330 ಇನ್ಸ್ಪೆಕ್ಟರ್ಗಳವ್ರೆ, ಲಾಠಿ ಇದೆ, FIR ಇದೆ, ಜೈಲ್ ಇದೆ ತುಂಬಾಕ್ ಇವ್ರನ್ನ. ಇವ್ರು ಇದೇ ರೀತಿ ಮುಂದುವರ್ಸಿದ್ರೆ ಜೈಲ್ಗೆ ಹೋಗೋದಂತೂ ಗ್ಯಾರಂಟಿ. ಆಮೇಲೆ ಈ ಗೂಂಡಾಗಳ ಸಂಸ್ಕೃತಿ ನಾಡಲ್ಲ ನಮ್ದು, ಕನ್ನಡ ನಾಡು, ಕನ್ನಡ ಪರಂಪರೆ ನಾಡು, ಕಸ್ತೂರಿ ನಾಡು ಅಂತಾರೆ. ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಸರ್ವ ಜನಾಂಗದ ಶಾಂತಿ ತೋಟ ಅಂತೆ ರಾಷ್ಟ್ರಕವಿ ಕುವೆಂಪು ಹೇಳಿರೋದು. ಈ ಫ್ರಾಡ್ಗಳು, ಈ ಡಕಾಯಿತರು ಎಲ್ಲರೂ ಅಲ್ಲ. ಡಕಾಯಿತ ಮನಸ್ಥಿತಿ ಇರುವಂತ ಆಟೋ ಡ್ರೈವರ್ಗಳು ಕನ್ನಡ ಮಾತಾಡೋ ಹೇಳ್ಕೊಡು. ನೀನ್ ಓದಿದ್ರೆ ಆಟೋ ಡ್ರೈವರ್ ಯಾಕಾಗ್ತಾ ಇದ್ದೆ? ಕಾಲೇಜಲ್ಲಿ ಲೆಕ್ಚರ್ ಆಗ್ತಾ ಇದ್ದೆ, ಕರೆಕ್ಟ್ ಅಲ್ವಾ? ಓದಿಲ್ದ್ರೆ ಇಲ್ಲಿಗೆ ಬಂದು ನಾನು ಅದನ್ನು ಹೇಳಿದೆ, ಭಾನುವಾರ ಆಟೋ ನಿಲ್ಸ್ಬಿಡಿ. ಬೇರೆ ರಾಜ್ಯದಿಂದ ಬರುವಂತ ನಮ್ಮ ಗೆಸ್ಟ್ಗಳಿಗೆ ಭಾನುವಾರ ಕನ್ನಡ ಹೇಳ್ಕೊಡಿ, ಟ್ಯೂಷನ್ ತಗೊಳ್ಳಿ. ನಿಮ್ಗೆ ಯೋಗ್ಯತೆ ಇದೆಯಾ? ಇಲ್ಲ ಅಂತೆ. ಯಾಕಂದ್ರೆ ಇವರೇ ಓದಿಲ್ಲ. ಹೋಗ್ಲಿ, ರಾಷ್ಟ್ರ ಪ್ರಶಸ್ತಿ ಎಷ್ಟು ಬಂದವಪ್ಪ? ನಮ್ಮ ರಾಷ್ಟ್ರ ಪ್ರಶಸ್ತಿ ನಮ್ಮ ಕವಿಗಳಿಗೆ ಎಷ್ಟು ಬಂದವ ಅಂತ ಗೊತ್ತಿಲ್ಲ, ಸಂಧಿಗಳು ಎಷ್ಟವೆ ಅಂತ ಗೊತ್ತಿಲ್ಲ, ವ್ಯಾಕರಣ ಏನು ಅಂತ ಗೊತ್ತಿಲ್ಲ, ಕನ್ನಡದ ಬಗ್ಗೆ ಏನೂ ಗೊತ್ತಿಲ್ಲ, ಪರಂಪರೆ ಎಲ್ಲೂ ಕನ್ನಡ ಎಲ್ಲೂ ಹೊರತು ಗೊತ್ತಿಲ್ಲ. ಒಟ್ಟಾಗಿ ಕನ್ನಡ ಮಾತಾಡ್ಬೇಕು, ಶಾಲಾ ಹಾಕೊಂಬೇಕು, ವಸೂಲಿ ಮಾಡ್ಬೇಕು. ನೋಡಿ, ಕನ್ನಡ ಶಾಲುನ, ಕನ್ನಡತನವನ್ನ, ಕನ್ನಡಿಗರ ಹೆಮ್ಮೆಯನ್ನ ಯಾರನ್ನೋ ವಸೂಲಿ ಮಾಡಕ್ಕೆ. ನೋಡಿ, ನಾನು ಡೆಲ್ಲಿಗೆ ಹೋಗ್ತೀನಿ. ಡೆಲ್ಲಿಲಿ ಯಾರೋ ಆಟೋ ಡ್ರೈವರ್ ನನ್ನ ಹಿಂದಿ ಮಾತಾಡೋಂತ ಹೊಡೆಯಲ್ಲ ನನಗೆ. ನಾನು ಇಂಗ್ಲೀಷಲ್ಲಿ ಮಾತಾಡಿದ್ರೆ ಓಕೆ ಸರ್ ಅಂತ ಹೇಳಿ ಅವನು ಇಂಗ್ಲೀಷಲ್ಲಿ ನನ್ನ ಹತ್ರ ಮಾತಾಡ್ಬಿಟ್ಟು ನಾನು ಕೂಡ ದುಡ್ಡು ಇಸ್ಕೊಂಡು ಹೋಗ್ತಾನೆ. ಬಾಂಬೆಗೆ ನಾನು ಮುಂಬೈಗೆ ಹೋಗ್ತಾ ಇರ್ತೀನಿ. ಅಲ್ಲಿ ಆಟೋದಲ್ಲಿ ಹೋದಾಗ ಮರಾಠಿ ನಾನು ಮರಾಠಿ ಕಲ್ತ್ಕೊಳಕ್ಕಾಗದ? ಮುಂಬೈಗೆ ಹೋಗ್ತೀನಿ ಅಂತ ಅಲ್ಲಿ ಆಟೋ ಡ್ರೈವರ್ ನನ್ಗೆ ಹೊಡಿತಾರ? ಇವರು ಕನ್ನಡ ಮಾತಾಡಿ ಹೊಡ್ತಾರೆ. ಕನ್ನಡ ಮಾತಾಡೋದು ಹೊಡಿಯಕ್ಕೆ ಇವ್ರಿಗೆ ಅಧಿಕಾರ ಕೊಟ್ಟರು ಯಾರು? ಇಲ್ಲಿ ಬೆಂಗಳೂರಲ್ಲಿದ್ದಂತ ಜಾಗಗಳಲ್ಲಿ ಅಪಾರ್ಟ್ಮೆಂಟ್ ಕಟ್ಟಿದವ್ರು ಕನ್ನಡಿಗರು, ಅದನ್ನ ಮಾರಾಟ ಮಾಡಿದವ್ರು ಕನ್ನಡಿಗರು. ಅದರಿಂದ ಅಲ್ಲಿಂದ ಬಂದು ಇವರು ಪರ್ಚೇಸ್ ಮಾಡಿದವ್ರು ಹೊರಗಡೆ ಅವರು. ಅವರಿಂದ ನಮ್ಗೆ ವ್ಯಾಪಾರೀಕರಣ ಆಗ್ತಾ ಇದೆ. ಅವ್ರ ಕೆಲ್ಸಕ್ಕೆ ಹೋಗೋದ್ರಿಂದ ನಮ್ಗೆ ಹಣ ಬರ್ತಾ ಇದೆ. ಅವ್ರ ಸಂಬಳದಿಂದ ನಮ್ಗೆ ಫೀಸ್ ಕಟ್ತಾರೆ, ಮೆಟ್ರೋದು ಯೂಸ್ ಮಾಡ್ತಾರೆ, ತರಕಾರಿ ತಗೊಂತಾರೆ, ಹಾಲ್ ತಗೊಂತಾರೆ, ಎಲ್ಲಾ ದುಡ್ಡನ್ನು ಇಲ್ಲೇ ಖರ್ಚು ಮಾಡ್ತಾರೆ. ಏನೋ ಒಂದಷ್ಟು ಮಿಕ್ಕಿಸ್ಕೊಂಬೋದು. ಬೆಂಗಳೂರಿನ ಆರ್ಥಿಕತೆಯಿಂದ ಕರ್ನಾಟಕ ನಡೀತಾ ಇದೆ, ಅವ್ರನ್ನ ಹೊಡೆಯಕ್ ಹೋಗೋದ ಇವರು? ಅಂದ್ರೆ ಭಾಷೆಯನ್ನ
ಲೂಟಿಗೋಸ್ಕರ ಅಥವಾ ಇವರ ದುಡಿಮೆಗೋಸ್ಕರ ಅಥವಾ ಇವರ ದುರಾಂಕರದ ಪರಮಾವಧಿಗೋಸ್ಕರ ಬಳಸ್ತಾರೆ ಅಂತಂದ್ರೆ ಇವ್ರು ಕನ್ನಡ ಏನು ಆಟೋ ಡ್ರೈವರ್ಗಳಿಗೆ ಲೀಸ್ ಕೊಟ್ಟಿದೀವ? ಸೇಮ್ ಬರ್ಬೇಕಂತ ಮಾಡ್ತಾ ಇದ್ದಾರೆ. ಅಲ್ಲ, ಇವ್ರಿಗೇನು ಲೀಸ್ ಕೊಟ್ಟಿದ್ದೀವ? ಹ್ಯಾವ್ ವಿ ಗಿವನ್ ದಿಸ್ ಪೀಪಲ್ ಎ ಲೀಸ್? ಹೂ ಆರ್ ದಿಸ್ ಪೀಪಲ್? ಹೂ ಆರ್ ದಿಸ್ ಕೌಂಡ್ರಲ್ಸ್ ಹೂ ಆರ್ ಯೂಸಿಂಗ್ ಕನ್ನಡವನ್ನ ಲೂಟಿ ಮಾಡಕ್ಕೋಸ್ಕರ ಬಳಸೋರ್ನ ಜೈಲ್ಗೆ ಹಾಕ್ಸ್ಬೇಕು ನಾವು. ಕನ್ನಡ ಪವಿತ್ರವಾದದ್ದು. ಕನ್ನಡದ ಕಂಪಿದೆ, ಕಂಪನ್ನ ಗಬ್ಬೆ ಬಿಡಿಸ್ತಾ ಇದಾರೆ ಇವರು. ಕನ್ನಡ ಮಾತಾಡೋ ಅಂತ. ಅವನು ಆ ಟೈಮಲ್ಲಿ ಕನ್ನಡ ಕಲ್ತ್ಕೊಂಡು ಇವನಿಗೆ ಕನ್ನಡ ಹೇಳಿ ಇವನ್ ಕೇಳೋ ದುಡ್ಡು ಕೊಡ ಅಂದ್ರೆ ಇವ್ರು ಕೇಳಿ ದಬ್ಬಾಳಿಕೆ ದುಡ್ಡುಗೋಸ್ಕರ, ದಬ್ಬಾಳಿಕೆ ಇವ್ರು ಮೀಟರ್ ಆಗದಿರೋ ಅಂತ ವ್ಯವಹಾರಕ್ಕೋಸ್ಕರ. ಬಟ್ ಇವ್ರು ಬಳಸೋದೇನೋ ಕನ್ನಡ. ಸೊ ಕನ್ನಡವನ್ನ ಒಂದು ಶೀಲ್ಡ್ ಆಗಿ ಒಂದು ಕೊಡೆ ರೀತಿನಲ್ಲಿ ಇವರು ಬಳಸ್ತಾ ಇದ್ದಾರೆ. ಮಾಧ್ಯಮಗಳು ಅದನ್ನ ಪ್ರಸಾರ ಮಾಡ್ತಾ ಇದೆ. ಈ ಗೂಂಡಾಗಳಿಗೆ ಕನ್ನಡ ಅನ್ನೋದು ಅಡ್ಡವಾಗಿ ನಿಂತ್ಕೊಂಬಾರ್ದು. ಇಂಥ ಡೂಪ್ಲಿಕೇಟ್ ಕನ್ನಡಿಗರನ್ನ ಎಕ್ಸ್ಪೋಸ್ ಮಾಡದೆ ನಮ್ ಕೆಲಸ. ಇವರೆಲ್ಲ ರೌಡಿಗಳು. ಯಾರ್ಯಾರು ಹೊರಗಡೆಯಿಂದ ಬಂದಂತ ಅತಿಥಿಗಳನ್ನ ಕನ್ನಡ ಅಂತೇಳಿ ದುಡ್ಡುಗೋಸ್ಕರ ಹಿಂಸೆ ಕೊಡ್ತಾರೋ ಆಟೋ ಡ್ರೈವರ್ಗಳು, ಅವರೆಲ್ಲ ರೌಡಿಗಳು. ರೌಡಿ ಬಿಹೇವ್ಸ್ ಅದೆಲ್ಲ. ಇದನ್ನೆಲ್ಲ ನಿಲ್ಲಿಸ್ಬೇಕು. 130 ಪೊಲೀಸ್ ಸ್ಟೇಷನ್ ಇದೆ. ಆಮೇಲೆ ಪ್ರತಿಯೊಂದು ಆಟೋ ಮೇಲೆ ಪೊಲೀಸ್ ಕಂಟ್ರೋಲ್ ರೂಮ್ ನಂಬರ್ ಹಾಕ್ಬೇಕು. ಮೀಟರ್ ಹಾಕಿಲ್ಲ, ಯೂನಿಫಾರ್ಮ್ ಹಾಕಿಲ್ಲ, ಮೀಟರ್ ಅವನು ಎಕ್ಸ್ಟ್ರಾ ಕೇಳ್ತಾವನ, ಇಮಿಡಿಯೇಟ್ ಆಗಿ ಕಾಲ್ ಸೆಂಟರ್ ಫೋನ್ ಮಾಡ್ಬೇಕು, ವಯಸ್ಸೆಲ್ಲ ಬರ್ಬೇಕು, ಇವ್ನ ಗಾಡಿ ಸೀಸ್ ಮಾಡ್ಬೇಕು, ತಗೊಂಡ ಜೈಲ್ಗೆ ಹಾಕ್ಬೇಕು. ಆವಾಗಲೇ ಅವ್ರ ಬುದ್ಧಿ ಕಲ್ಸೋದು. ಕಾನೂನ ಮೇಲೆ ವೈಟ್ ಬೋರ್ಡ್ ಅನ್ನ ತಗೊಂಡೋಗಿ ಬ್ಯಾನ್ ಮಾಡಕ್ಕೆ ಸರ್ಕಾರ ಆಗುತ್ತೆ. ಲೂಟಿ ಮಾಡೋ ಅಂತ ಆಟೋವನ್ನು ಕೂಡ ಜೈಲ್ಗೆ ಹಾಕ್ಬೇಕು. ಅದು ಸರ್ಕಾರದ ಕೆಲಸ. ಅದನ್ನ ಮಾಡ್ಲೇಬೇಕು ಸರ್, ನಾವು ಬಿಡಲ್ಲ. ಐ ಆಮ್ ಬಿಹೈಂಡ್ ಆಟೋ ಡ್ರೈವರ್ಸ್. ಗೂಂಡಾಗಳೇ ಎಚ್ಚರವಾಗಿರ್ಲಿ. ನಾನು ಕನ್ನಡಿಗನೇ, ಕೆಂಪೇಗೌಡರು ವಂಶದವನೇ. ಯಾವ್ದಾವ್ದೋ ಜಿಲ್ಲೆಯಿಂದ ಬಂದು ನೀವು ವಸೂಲಿಕಾರ ಆದ್ರೆ ನಿಮ್ಗೆ ಜೈಲ್ ಇಂಪಾರ್ಟೆಂಟೇ ಹೊರತು ಬೆಂಗಳೂರಿನ ರಸ್ತೆಗಳಂತೂ ಅಲ್ಲ. ಮತ್ತೆ ನೀವು ಗೂಂಡಾಗಳ ಪ್ರವೃತ್ತಿ ಇದ್ರೆ ನಾವು ಬಿಡೋದಿಲ್ಲ. ಆಮೇಲೆ ನಮ್ಮ ಹತ್ರ ₹1 ಪೆನ್ನು, 25 ಪೈಸೆ ಹಾಳೆ, ಎರಡನ್ನು ಬರ್ದ್ರೆ ನೀವು ಜೈಲ್ ಪಾಲೆ. 8 ಗಂಟೆ ಆದ್ಮೇಲೆ ಮೀಟರ್ಗಿಂತ ಡಬಲ್ ಕೇಳ್ತಾರೆ. ಅದು ಏನಾರ ಸರ್ಕಾರದ ರೂಲ್ಸ್ ಏನಾರು ಇದೆಯಾ? ಏನು ಮಾಡಂಗಿಲ್ಲ ಸರ್. ಹೆಂಗ್ ಸರ್ ಅದೇ? ಯಾವ ರಾಜ್ಯದಲ್ಲಿ ಇಲ್ಲಿದ್ದಕ್ಕೆ ಎಲ್ಲ ರೂಲ್ಸ್ಗಳನ್ನ ಇವರು ಈ ಆಟೋ ಮಾಫಿಯಾಗಳಿಗೋಸ್ಕರ, ಈ ಆಟೋ ಓಟುಗಳಿಗೋಸ್ಕರ ಈ ರಾಮಲಿಂಗಾರೆಡ್ಡಿ ಸರ್ಕಾರ ಮಾಡ್ತಾ ಇದೆ ಅಂತಂದ್ರೆ, ಬೆಂಗಳೂರು ಇನ್ಚಾರ್ಜ್ DK ಶಿವಕುಮಾರ್ ಇದ್ದಾರೆ. ಈ ಕಾಲ್ ಹಿಮ್ಸೆಲ್ಫ್ ಬೆಂಗಳೂರು ಎಲ್ಲೋ ತಲುಪಬೇಕು ಅಂತಾರೆ. ಈ ಭಾಷೆ ಹೆಸರಲ್ಲಿ ಲೂಟಿ ಮಾಡ್ತಾ ಇದಾರಲ್ಲ, ಇವ್ರಿಗೆಲ್ಲ ಯಾವತ್ತು ಮಟ್ಟ ಹಾಕೋದು? ಸರ್ಕಾರ ಗೊತ್ತಿಲ್ವಾ? ಪೊಲೀಸ್ ಗೊತ್ತಿಲ್ವಾ? 130 ಪೊಲೀಸ್ ಸ್ಟೇಷನ್ ಇದೆ. ಪೊಲೀಸರು ಹೆಂಗ್ ಸುಮ್ಮನೆ ಇದಾರೆ ಇವ್ರು ನೋಡ್ಕೊಂಡು? ಇವ್ರನ್ನ ಟ್ರಾಫಿಕ್ ಪೊಲೀಸ್ 50 ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇದೆ. 18,000 ಪೊಲೀಸರು ಇದ್ದಾರೆ. ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಇದ್ದಾರೆ ಸೀಮಂತ್ ಕುಮಾರ್, ಜಾಯಿಂಟ್ ಕಮಿಷನರ್ ಅನುಚೇತ್ ಇದ್ದಾರೆ, RTO ಕಮಿಷನರ್ ಇದ್ದಾರೆ, RTO ಇಲಾಖೆ ಇದೆ. ಹೆಂಗ್ ಸುಮ್ಮನೆ ಇದಾರೆ ಇವ್ರು ಮಾಡೋ ಅಂತ ಐ ಥಿಂಕ್ ಮಾಫಿಯಾ ಕೆಲಸಗಳನ್ನ, ಮೀಟರ್ ಹಾಕದೆ ವಸೂಲಿಗಳನ್ನ, ಕನ್ನಡ ಭಾಷೆ ಬಳಸಿ ಒಡೆಯಕ್ ಹೋಗೋದನ್ನ, ವಸೂಲಿ ಹಾಕೋದನ್ನ, ಎಲ್ಲನ ಕರೆದ್ರೆ ಯಶವಂತಪುರಕ್ಕೆ ಬರಪ್ಪ ಅಂತಂದ್ರೆ ಇಲ್ಲ ನಾನು ಬರಲ್ಲ, ಇಂದ್ರನಗರಕ್ಕೆ ಬರ್ತೀನಿ ಅಂತಾನೆ. ಇವನಿಗೋಸ್ಕರ ನಾವು ಇಂದ್ರನಗರದ ಮನೆ ಮಾಡಕತ್ತದ? ನಾನು ಒಂದ್ಸತಿ ಹೇಳ್ದೆ ಮೈಸೂರಿಗೆ ಬರ್ತೀನೋ ಅಂತ. ಏನ್ ಸರ್ ಹಿಂಗ್ ಕೇಳ್ತೀರಾ ಅಂತ. ಮತ್ತೆ ಇನ್ನೇನು ಈಗ ಎಲ್ಲಿಗ ಅಂತಂದ್ರೆ ಅವ್ನ ಹೇಳೋ ಕಡೆ ನಾನು ಮನೆ ಮಾಡ್ಕೊಬೇಕು. ಈಗ ನಾನು ಯಶವಂತಪುರಕ್ಕೆ ಮನೆ ಬರಲ್ಲ, ಮಹಾಲಕ್ಷ್ಮಿ ಬಾ ಅಂತ, ಹಂಗ ಮನೆ ಅಲ್ಲಿ ಮಾಡಕ್ಕಾಗತ್ತ ನಾನು? ಹೆಂಗೆ ಅಂತಂದ್ರೆ ಇದು ಇಲ್ಲ ಅಂದ್ರೆ ಅವ್ನು ಬರಲ್ಲ ಅಂತಂದ್ರೆ ಫಸ್ಟ್ ಟೈಮ್ ನೋಟಿಸ್ ಕೊಡ್ಬೇಕು ಸರ್, 5,000 ದಂಡ ಹಾಕ್ಬೇಕು. ನೆಕ್ಸ್ಟ್ ಟೈಮು ಗಾಡಿನ ಲೈಸೆನ್ಸ್ 2 ಜಪ್ತಿ ಮಾಡ್ಬೇಕು. ಯಾವ ರೀತಿ ಡ್ರಂಕ್ ಅಂಡ್ ಡ್ರೈವ್ಗೆ ಡ್ರೈವಿಂಗ್ ಲೈಸೆನ್ಸ್ ಜಪ್ತಿ ಮಾಡ್ತಾರೋ ಇವ್ರು ವಸೂಲಿ ಮಾಫಿಯಾಗೂ ಅಷ್ಟೇನೆ. ಒಂದು ಸತಿ ನಾವು ಕಂಟ್ರೋಲ್ ರೂಮ್ಗೆ ರಿಪೋರ್ಟ್ ಆಯ್ತು ಅಂದ್ರೆ ಆಟೋ ನಂಬರು, ಆಮೇಲೆ ಸ್ಕ್ಯಾನರ್ಗಳು ಹಾಕ್ಬೇಕು. ಈ ಆಟೋಗಳಿಗೆ ಸ್ಕ್ಯಾನರ್ ಹಾಕ್ಬೇಕು. ಬೆಂಗಳೂರಲ್ಲಿ 1,67,000 ಆಟೋಗಳಿಗೂ ಯೂನಿಕ್ ಸ್ಕ್ಯಾನರ್ ನಂಬರ್ ಕೊಡಬೇಕು. ಏನಕ್ಕೆ ಅಂತಂದ್ರೆ ಪೊಲೀಸರು ಆ ಸ್ಕ್ಯಾನರ್ ಮಾಡಿದ ತಕ್ಷಣ ಆ ಎಂಟೈರ್ ಆಟೋ ಡೀಟೇಲ್ಸ್ ಅಪ್ಡೇಟ್ ಅದ್ರಲ್ಲಿ ಆಗಿರ್ಬೇಕು. ಈ ಲಾಗಿನ್ ಇನ್ಫಾರ್ಮೇಶನ್ ಅನ್ನ ಬೆಂಗಳೂರಿನ ಸಿಟಿ ಪೊಲೀಸರು ಪ್ರತಿಯೊಂದು ಆಟೋದು ಮೇಂಟೈನ್ ಮಾಡಬೇಕು. ಅವಾಗ ಏನಾಗುತ್ತೆ, ಇವರು ಡೂಪ್ಲಿಕೇಟ್ DL ಇಡ್ದಂಗಾಗುತ್ತೆ, ಡೂಪ್ಲಿಕೇಟ್ ಪರ್ಮಿಟ್. ಈ 1,67,000 ಆಟೋಗಳಿಗೂ ನಾವು ಲಾಗಿನ್ ಸ್ಟಿಕ್ಕರ್ಗಳನ್ನ ಕೊಟ್ಬಿಟ್ರೆ ಅಲ್ಲಿ ಏನಾಗುತ್ತೆ, ಮಿಕ್ಕಿದ ಆಟೋಗಳು ಬೆಂಗಳೂರಲ್ಲಿ ಖಾಲಿ ಆಗ್ಲೇಬೇಕು, ಇಲ್ಲ ಜಪ್ತಿ ಮಾಡ್ಲೇಬೇಕು. ಸರಿ ಹೋಗುತ್ತಲ್ಲ, ಆಡಿಟ್ ಆಗುತ್ತಲ್ವಾ ಸರ್ಕಾರ. ನೋಡಿ ಅಲ್ಗೂ ನಾನು ವಿಡಿಯೋ ಮಾಡಾಕದ ಮೇಲೆ ಟ್ರಾಫಿಕ್ ಅವ್ರು ಫೀಲ್ಡ್ಗೆ ಇಳಿದವ್ರೆ. ಹಂಗಾರೆ ತಿಂಗಳು ವಸೂಲಿ ಇಸ್ಕೊಂತ ಇದ್ರಾ? ಪ್ರಶ್ನೆ ಮಾಡ್ಬೇಕಲ್ಲ ಇವ್ರನ್ನ. ಇಲ್ಲ ವಸೂಲಿ ಇಸ್ಕೊಂತ ಇಲ್ಲ ಅಂದ್ರೆ ಇವ್ರ ತಪಾಸಣೆ ಯಾಕೆ ಮಾಡಿಲ್ಲ? ಸರ್, ಇವಾಗ ಸ್ಕ್ರಾಪ್ ಆಗಿರೋ ಹಳೆ ಓಲ್ಡ್ ಆಟೋಗಳ ಪರ್ಮಿಟ್ ನ ಹೊಸ ಗಾಡಿ ಕೊಡ್ತಾ ಇದಾರಲ್ಲ, ಇದು ಹೆಂಗೆ ಸರ್? ಇಲ್ಲ ಮಾಫಿಯಾಗ್ಲಾಗ್ಬಿಟ್ಟಿದೆ ಸರ್ ಇದು. ಇದೇನು ನನಗೆ ಯಾರೋ ಹೇಳಿದ್ರು ಸರ್, ನನ್ಗೆ ಯಾರೋ ಹೇಳಿದ್ರು ಕಲಾಸ್ಪಾಳ್ಯ, ಶಿವಾಜಿನಗರ, ಈ ಮಾಗಡಿ ರೋಡು ಸುಮಾರು ಕಡೆ ಡೂಪ್ಲಿಕೇಟ್ DLಗಳನ್ನ ಕೊಡ್ತಾರಂತೆ. 500,000ಕ್ಕೆ ಈ ಆಟೋ DLಗಳನ್ನ ಕೊಡ್ತಾ ಇದಾರೆ ಅಂತ ಮಾಹಿತಿ ಹೇಳ್ತಾ ಇದಾರೆ. ಇದನ್ನ ತಪಾಸಣೆ ಯಾರು ಮಾಡ್ಬೇಕು? ಪರ್ಮಿಟ್ಗಳನ್ನ ಕಲಾ ಜೆರಾಕ್ಸ್ ಮಾಡೋರಂತೆ. ಆಮೇಲೆ ಒಂದೇ ಆಟೋ ನಂಬರ್ಗೆ ಸೇಟುಗಳು, ಯಾರೋ ಹೇಳಿದನ್ಗೆ ಸೇಟು ಫೈನಾನ್ಸ್ ಅಲ್ಲಿ ಒಂದು ಆಟೋ ನಂಬರ್ ಒಂದು ಪರ್ಮಿಟ್ ಅನ್ನ 20 ಆಟೋ ಹಾಕೋದು. ಆಮೇಲೆ ಇದು ಯಾರು ಚೆಕ್ ಮಾಡ್ತಾ ಇಲ್ಲ. ಸಮಸ್ಯೆಯಲ್ಲಿ ಅಂತಂದ್ರೆ ಇದನ್ನ ತಪಾಸಣೆ ಮಾಡ್ಬೇಕಾದಂತ RTO ಟ್ರಾಫಿಕ್ ಅವರು ಸುಮ್ನೆ ಅವ್ರೆ. ಅಲ್ಲ ಮಾಡ್ಬೇಕಾದ, ಅದಕ್ಕೋಸ್ಕರ ಸಂಬಳ ಕೊಡೋದು. ಇವ್ರು ಮಾಮೂಲಿ ತಿಂಗಳು ₹100 ಕೋಟಿ ಇಸ್ಕೊಂತವ್ರೆ ಅಂದ್ರೆ ಅದಕ್ಕೆ ವೆರಿಫೈ ಮಾಡ್ತಾ ಇಲ್ಲ. ಈ ₹100 ಕೋಟಿ ಆರೋಪ ನಿಜನೇ ಆಗಿದ್ರೆ ಇವರು ವೆರಿಫೈ ಮಾಡದಿರೋದಕ್ಕೆ ಕಾರಣ ಅದೇ ಆಗಿರುತ್ತದೆ. ಇವಾಗ ಮಾಡ್ತಾವ್ರೆ ಅಂತಂದ್ರೆ
ಅದಕ್ಕೆ ಕಾರಣ ನಮ್ಮ ವಿಡಿಯೋ ಮತ್ತೆ ನಮ್ಮ ಪ್ರಶ್ನೆ ನಮ್ಮ ಕಂಪ್ಲೇಂಟ್ ಆಗಿರ್ತದೆ. ಈಗ ಬುದ್ಧಿ ಬಂದಿದೆ ಅನ್ಸ್ತಾ ಇದೆ. ಇಲ್ಲ ಬುದ್ಧಿ ಎಲ್ಲ ಜೈಲ್ಗೆ ತುಂಬಾ ಹತ್ರ ಇದ್ದಾರೆ. ಸರ್, ಸರ್ಕಾರ ಆಟೋದವ್ರ ಫೇವರ್ ಆಗಿದ್ದಾರೆ ಅಂತ ನನಗೂ ಅನಿಸ್ತಾ ಇದೆ. ಅದೇನು ದರ್ಬಿಣಿಯಾಗಿ ನೋಡ್ಬೇಕಾ? ನೋಡ್ದೆ ಅಲ್ಲ, ಈಗ ಸರ್ಕಾರಕ್ಕೆ ಆಟೋ ಮಾಫಿಯಾಯಿಂದ ವೋಟಿಂಗ್ ಮೋಸ್ಟ್ಲಿ ವೋಟ್ ಬ್ಯಾಂಕ್ಸ್ ಅಂತ ಅನ್ಸುತ್ತೆ. ಆ ವೋಟ್ ಬ್ಯಾಂಕ್ ಅನ್ನ ಸಂಘ ಒಂದು 100-200 ಸಂಘಗಳು ಮಾಡ್ಕೊಂಡು, ಆ ಸಂಘಗಳ ಕಡೆ ಇದನ್ನ ಮಾಡ್ಕೊಂಡು ಇವರು ಇನ್ಶೂರೆನ್ಸ್ ಕಟ್ದಿರಾ ಎಲ್ಲ ಆಟೋ ಅಂತಲ್ಲ ಆಮೇಲೆ ಇನ್ಶೂರೆನ್ಸ್ ಕಟ್ಟಲ್ಲ, ಪರ್ಮಿಟ್ ಇಲ್ಲ, 1,67,000 ಬಿಟ್ರೆ 20 ಲಕ್ಷ ಆಟೋಗಳಿದೆ ಅಂತ. 20 ಲಕ್ಷ ಆಟೋ ಅಂದ್ರೆ 18 ಲಕ್ಷ ಆಟೋ ಬೋಗಸ್ಸು, 18 ಲಕ್ಷ. ಈ 18 ಲಕ್ಷ ಆಟೋನ ಓಡಾಡ್ಸಕ್ಕೆ RTO ಅವರು ಮತ್ತೆ ಟ್ರಾಫಿಕ್ ಅವ್ರು ಹೆಂಗ್ ಬಿಟ್ಟವ್ರೆ? ಮುಂದೆನೆ ಗೊತ್ತಾಗ್ತಾ ಇದೆ ಅಲ್ಲಿ. ಸರ್, ಈಗ ಅವ್ರು ಹೇಳೋದೇನಪ್ಪ ಅಂದ್ರೆ ಬೈಕ್ ಟ್ಯಾಕ್ಸಿ ನಾವು ಆಟೋದಲ್ಲೇ ಸರ್ವಿಸ್ ಕೊಡ್ತೀವಿ ಅಂತಾರೆ. ಸರಿ ಸರ್, ಅದನ್ನ ನಾವು ಒಪ್ಕೊಳ್ಳೋಣ. ಬಟ್ ಯಾವ ರೀತಿ ಸರ್ವಿಸ್ ಕೊಡ್ತಿದ್ದಾರೆ? ಒಂದು ಯೂನಿಫಾರ್ಮ್ ಹಾಕಿರಲ್ಲ, ಒಂದು ಮೀಟರ್ ಹಾಕಿರಲ್ಲ, ಕರ್ದಿ ಜಾಗಕ್ಕೆ ಬರಲ್ಲ. ಸೊ ಏನಾದ್ರು ಕೇಳಕ್ ಹೋದ್ರೆ ರೌಡಿಸಮ್ ಮಾಡಕ್ ಹೋಗ್ತಾರೆ. ಸೊ ಇವ್ರು ಕರೆಕ್ಟ್ ಆಗಿದ್ರೆ ಯಾಕೆ ಬೈಕ್ ಟ್ಯಾಕ್ಸಿ ಬರ್ತದೆ ಅಂತ ಒಂದಷ್ಟು ಪಬ್ಲಿಕ್ ಕೇಳ್ತಾರೆ. ಸೊ ಇದಕ್ಕೆ ಏನಂತಾರೆ ಸರ್? ಇಲ್ಲ ಆಯ್ತು ನೋಡಿ ಸರ್, ಈಗ ಆಟೋ ಈಗ ಇವನು ನಾಳೆ ದಿವಸ ಈ ಆಟೋ ಡ್ರೈವರ್ಗಳು ಇದು ಹೆಲಿಕಾಪ್ಟರ್ ಪೈಲಟ್ ಬೇಡ ಅಂದ್ಬಿಟ್ರೆ ನಿಲ್ಸಕ್ಕಾಗ್ತದ? ನೀನ್ ಮಾಡ್ಕೊಳೋದು. ಸೊ ಇದಕ್ಕೆಲ್ಲ ಕಾರಣ ಮಾಫಿಯಾ. 1,67,000 ಆಟೋಗಳು ಇದ್ದು ಬಿಟ್ಟಿದ್ರೆ ಸಮಸ್ಯೆ ಏನ್ ಹೇಳ್ತಾರ? ಇದ್ರ ಬದಲಾಗಿ ಬೋಗಸ್ 20 ಲಕ್ಷ ಇದರಲ್ಲ, ಅದೇ ಇದೆಲ್ಲ ಸಮಸ್ಯೆ ಆಗಿರೋದು. ಆಮೇಲೆ ಕಾನೂನು ರೀತಿಯಲ್ಲಿ 1,67,000 ಆಟೋ ಡ್ರೈವರ್ಗಳು ಆಟೋಗಳಿದೆಯಲ್ಲ ಅವ್ರಿಗೂ ತೊಂದರೆ ಪಾಪ. ಅವರೇ ಆಕ್ಚುಲಿ ನೈತಿಕವಾಗಿ ನಿಜವಾದಂತ ಆಟೋಗಳ ಓನರ್ಗಳು. ಇವ್ರಗಳ ಮೇಲೆ ಬೋಗಸ್ ಆಟೋಗಳಿದೆಯಲ್ಲ, ಇಂಜನ್ ಮೇಲೆ ಡೂಪ್ಲಿಕೇಟ್ ನಂಬರ್ ಕೂಡ ಹಾಕೊಡ್ತಾರಂತೆ. ಆಮೇಲೆ ಡೂಪ್ಲಿಕೇಟ್ DL, ಆಮೇಲೆ ಡೂಪ್ಲಿಕೇಟ್ ಪರ್ಮಿಟ್. ಒಂದೇ ಆಟೋ ನಂಬರ್ಗೆ ಯಾರು ಹೇಳಿದ್ದು? ಈ ಆಟೋ ಕಂಪನಿಗಳವ್ರ ಜೊತೆ ಈ ಫೈನಾನ್ಸ್ಗಳು ಟೈಪ್ ಮಾಡ್ಕೊಂಡವ್ರಂತೆ. ಈ ಸೇಟುಗಳು ಒಂದೇ ಆಟೋ ನಂಬರ್ನ ಸೇಟುಗಳು 200 ಆಟೋ 300 ಆಟೋಗ ಒಂದೇ ನಂಬರ್ ಹಾಕ್ತಾರಂತೆ. ಯಾರು ಚೆಕ್ ಮಾಡ್ತಾರ ಇದನ್ನ? ಈ ವೈರಸ್ ತರ ಆಟೋ ನಂಬರ್ಗಳನ್ನ ವೈರಸ್ ತರ ಬಳಸ್ತಾ ಇರುವಂತ ಒಂದು ಸೇಟುಗಳ ಗ್ಯಾಂಗ್ ಇದೆ ಅಂತ. ಆಮೇಲೆ ಇವರೆಲ್ಲ ಬಳಸ್ತಾ ಇರೋದು ಹವಾಲಾ ಹಣ. ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಲೂಟಿ ಮಾಡಿರೋ ಹಣವನ್ನ ಈ ಸೇಟುಗಳು ಕೊಟ್ರೆ, ಈ ಸೇಟುಗಳು ಆಟೋ ಫೈನಾನ್ಸ್ ಕೊಟ್ಟು ಅನಧಿಕೃತವಾಗಿ, ಯಾಕಂದ್ರೆ ನೋಡಿ 50,000 ಮೇಲೆ ನಾವು ಕ್ಯಾಶ್ 49,000 ಮೇಲೆ ಕ್ಯಾಶ್ ನಾವು ಟ್ರಾನ್ಸಾಕ್ಷನ್ ಮಾಡಂಗಿಲ್ಲ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅದ್ರ ಮೇಲೆ ನಿರ್ಬಂಧ ಏರಿದೆ. ಹವಾಲಾ PMLA ಕೇಸ್ಗಳು ಹಾಕ್ಬೋದು. ಇವತ್ತು ಇಡಿ ಕೇಸ್ ಅಂತ ಹೇಳ್ತೀವಲ್ಲ, ಅರವಿಂದ್ ಕೇಜ್ರಿವಾಲ್ ಸಾಕಷ್ಟು ಜನ ಇಡಿ ಕೇಸಲ್ಲಿ ಒಳಗೋಗ್ತಾರೆ. ಈ ಸೇಟುಗಳನ್ನು ಕೂಡ ಇಡಿ ತನಿಖೆ ಮಾಡ್ಬೇಕು. ಬೆಂಗಳೂರಲ್ಲಿ ಆಟೋಗಳಿಗೆ ಫೈನಾನ್ಸ್ ಮಾಡ್ತಾ ಇರುವಂತ ಸೇಟುಗಳನ್ನ ಮೊದಲು ಇಡಿ ಮತ್ತೆ CBI ಅರೆಸ್ಟ್ ಮಾಡ್ಬೇಕು.